ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು. 1971ರಲ್ಲಿ ನಾನು ಬ್ರಹ್ಮಾವರದ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ನಿರೀಕ್ಷಕನಾಗಿ ನಿಯುಕ್ತಿ ಹೊಂದಿದ್ದೆ. ಪೇಟೆ ನಡುವಿನ ಒಂದು ಮಹಡಿಯಲ್ಲಿ ಒಂದು ರೂಮ್ನಲ್ಲಿ ಇದ್ದುಕೊಂಡು ನನ್ನ ಕರ್ತವ್ಯ ನಿರ್ವಹಿಸುತ್ತಿದ್ದೆ. ನಾನು ರೇಡಿಯೋದಲ್ಲಿ ಬರುವ ಹಾಡುಗಳನ್ನು ಕೇಳಿ ಕೇಳಿ ನಾನು ಹಾಡುತ್ತಾ ಇದ್ದೆ. ಸಂಜೆ ಹೊತ್ತಲ್ಲಿ ರೂಮಲ್ಲಿ ಒಬ್ಬನೇ ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ, ಮುಖೇಶ್, ಮನ್ನಾಡೆ ಮತ್ತು ಮಹೇಂದ್ರ ಕಪೂರ್ ಇಂಥವರ ಹಾಡನ್ನು ಹೇಳುವುದೆಂದರೆ ಬಹಳ ಖುಷಿಯಾಗುತ್ತಾ ಇತ್ತು. ಅದೇ ರೂಢಿಯಾಗ್ತಾ ಬಂದಿತ್ತು. ಅದಕ್ಕೆ ಸರಿಯಾಗಿ ನನ್ನ ರೂಮಿನ ಪಕ್ಕದಲ್ಲೇ ನಮ್ಮ ಮೆಡಿಕಲ್ ಆಫೀಸರ್ ಅವರ ರೂಮು ಇತ್ತು. ಮತ್ತೊಬ್ಬರು ಕೃಷಿ ಇಲಾಖಾಧಿಕಾರಿ ಮತ್ತು ಇನ್ನೊಬ್ಬರು ಟ್ರ್ಯಾಕ್ಟರ್ ಟಿಲ್ಲರ್ ಇದರ ಮೆಕ್ಯಾನಿಕ್ ಅವರು ಕೂಡ ಇದ್ದರು. ಅವರೆಲ್ಲ ನನ್ನ ಹಾಡಿನೊಂದಿಗೆ ಹಿಮ್ಮೇಳವನ್ನು ಕೊರಸ್ನ ರೂಪದಲ್ಲಿ ಕೊಟ್ಟು ಪ್ರೋತ್ಸಾಹಿಸುತ್ತಿದ್ದರು. ನಮ್ಮ ಮೆಡಿಕಲ್ ಆಫೀಸರ್ ನಾನು ಕಿಶೋರ್ ಕುಮಾರ್ರ ಜಿಂದಗಿ ಎಕ್ ಸಫರ್ ಎ ಸುಹಾನಾ ಯಹ ಕಲ್ ಕ್ಯಾ ಹೋ ಕಿಸ್ನೆ ಜಾನಾ ಅರೆ ಒಡ್ಲೆ ಒಡ್ಲೆ ಹೋ 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 ಎಂದು ಆ ಯೂಡ್ಲಿಂಗಿಗೆ ಅವರು ಸಾಥ್ ಕೊಡ್ತಿದ್ರು. ಆ ಅಹ್ಹ ಎಂಬ ನಗುವನ್ನು ಬಹಳ ಚಂದವಾಗಿ ಹೇಳ್ತಿದ್ರು. ನನಗೆ ಉತ್ತೇಜನವನ್ನು ನೀಡುತ್ತಿದ್ದರು. ನಾನು ಒಂದು ಬಾಂಗೋ ಎಂಬ ಚರ್ಮವಾದ್ಯವನ್ನು ನುಡಿಸುತ್ತಾ ಹಾಡುತ್ತಿದ್ದೆ. ಆಗಿನ ಕಾಲದಲ್ಲಿ ಮರದ ಟೀ ಬಾಕ್ಸ್ ಬರುತ್ತಿತ್ತು. ಅದಕ್ಕೆ ಒಂದು ಬದಿಯಲ್ಲಿ ಸೋಡಾ ಬಿರಡೆಯನ್ನು ಕೂರಿಸಿ ಒಂದು ಕೋಲಿನ ಬುಡವನ್ನು ಅದರಲ್ಲಿರಿಸಿ ಕೋಲಿನ ತುದಿಗೆ ನೈಲನ್ ದಾರ ಕಟ್ಟಿ ಅದರ ಆಧಾರವನ್ನು ಟೀ ಬಾಕ್ಸ್ನ ಮಧ್ಯ ತೂತು ಮಾಡಿ ಅದರ ತುದಿಗೆ ಜಾರದಂತೆ ಗಂಟು ಹಾಕಿ ಕೋಲನ್ನು ಗಟ್ಟಿ ಮಾಡಿ ದೂರ ಹತ್ತಿರ ಮಾಡುತ್ತಾ ಬಾಸ್ ಗಿಟಾರ್ನಂತೆ ದಾರವನ್ನು ತಂತಿಯಂತೆ ಮೀಟುತ್ತಾ ಧ್ವನಿ ಮಾಡುತ್ತಿದ್ದೆವು. ಇದನ್ನು ಆ ಟಿಲ್ಲರ್ ಮೆಕ್ಯಾನಿಕ್ ಬಹಳ ಚಂದವಾಗಿ ಉತ್ಸಾಹದಿಂದ ಅಂತ ಬಾರಿಸ್ತಾ ಇದ್ರು. ಹೀಗೆ ನಾವು ಆಗಾಗ ವಾರದಲ್ಲಿ ಒಂದೆರಡು ಬಾರಿ ಸಂತೋಷವಾಗಿ ಹಾಡು ಹಾಡುತ್ತಾ ಸುಮ್ಮನೆ ಕಾಲ ಕಳೆಯುತ್ತಿರುವಾಗ ಅಲ್ಲೇ ಇದ್ದ ಬೋರ್ಡ್ ಶಾಲಾ ವಾರ್ಷಿಕೋತ್ಸವಕ್ಕೆ ನಾಟಕಕ್ಕೆ ನನಗೆ ಹಾಡಲು ಒಂದು ಅವಕಾಶ ಬಂತು. ನಾನು ಸ್ವಲ್ಪ ಅಂಜುತ್ತಲೇ ಒಪ್ಪಿಕೊಂಡೆ. ಅದುವರೆಗೆ ಮೈಕ್ ಎದುರು ಹಾಡಿದ್ದಿಲ್ಲ. ನಮ್ಮ ರೂಮ್ಮೇಟ್ಸು ಬಹಳ ಒತ್ತಾಯವೂ ಮಾಡಿದರು, ಪ್ರೋತ್ಸಾಹವೂ ನೀಡಿದರು. ಆ ಹಾಡು ಮೊಹಮ್ಮದ್ ರಫಿಯವರ ಹಮ್ ಖಾನೆ ಹೈ ತೋ ಕ್ಯಾ ಹುವಾ ದಿಲ್ ವಾಲೆ ಹೈ ಎಂಬ ದಾಟಿಯದ್ದು ಆಗಿತ್ತು. ಆ ದಾಟಿಯಲ್ಲಿ ಕನ್ನಡ ಹಾಡನ್ನು ಮಾಡಿದ್ದರು. ಸಾಹಿತ್ಯ ಹಾಕಿದ್ದು ನನ್ನ ಹಣೆಯಲ್ಲಿ ಬರೆದದ್ದು ಅಡಿಗೆಯೇ ಪಲ್ಯ ಸೊರೆ 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 ಸೊರೆಕಾಯಿಯೇ ಎಂದು ಇತ್ತು. ಅದನ್ನು ಒಬ್ಬ ಅಡಿಗೆ ಭಟ್ಟನ ಪಾತ್ರಧಾರ ಹೇಳುತ್ತಾ ಕುಣಿಯುವ ದೃಶ್ಯವಾಗಿತ್ತು. ಆ ದಿನ ಉತ್ತಮ ಹಾರ್ಮೋನಿಯಂ ವಾದಕರು ಮತ್ತು ತಬ್ಲಾ ವಾದಕರೂ ಇದ್ದರು. ನನ್ನ ಹಾಡಿಗೆ ಅವರು ಉತ್ತಮವಾಗಿ ನುಡಿಸಿ ಅದನ್ನು ಅಳವಡಿಸಿದ್ದಕ್ಕೆ ನಾನು ಜೋಶ್ನಿಂದ ಅನುಕೂಲವಾಯಿತು ಹಾಡಲು. ಸಿಳ್ಳೆ ಚಪ್ಪಾಳೆ ಎಲ್ಲ ಬಂದವು. ಹಾಗೆ ಒನ್ಸ್ ಮೋರ್ ಎಂದು ಪ್ರೇಕ್ಷಕರು ಬೊಬ್ಬೆ ಹಾಕತೊಡಗಿದರು. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಕೂಡಲೇ ಪುನಃ ಹಾಡಿದೆ. ಇದು ನಡೆದ ಸ್ವಲ್ಪ ದಿನದಲ್ಲಿ ಇನ್ನೊಂದು ಶಾಲೆಯಲ್ಲಿ ವಾರ್ಷಿಕೋತ್ಸವದ ನಾಟಕಕ್ಕೆ ಹಾಡುಗಳ ರಚನೆ ಮತ್ತು ಹಾಡುವ ಅವಕಾಶ ಸಿಕ್ಕಿತು. ಈ ನಡುವೆ ನಾನು ಈ ಸ್ಫೂರ್ತಿಯಿಂದ ಒಂದು ಹಾರ್ಮೋನಿಯಂ ತೆಗೆದುಕೊಂಡು ನಾನೇ ನಿಧಾನವಾಗಿ ಕಲಿಯಲಾರಂಭಿಸಿದ್ದೆ. ಇನ್ನೊಂದು ಅಚ್ಚರಿಯ ವಿಷಯ ನಂತರ ಗೊತ್ತಾಯಿತು. ಅದೇನೆಂದರೆ ಬೋರ್ಡ್ ಶಾಲೆಯಲ್ಲಿ ಹಾಡನ್ನು ಕೇಳಿಸಿಕೊಂಡ ಮತ್ತು ಭಟ್ರ ಪಾರ್ಟು ನೋಡಿದ ಒಬ್ಬ ವ್ಯಕ್ತಿ, ಹೆಬ್ಬರ್ರೆ ನೀವು ಅಲ್ಲಿ ಚಂದ ಮಾಡಿ ಹಾಡಿರಿ ಮಾರ್ರೆ, ಆದರೆ ಇನ್ನೊಂದು ವಿಷಯ ಗೊತ್ತಿತ್ತಾ, ಆ ಭಟ್ರು ಕುಣಿತಿಗೆ ಕಚ್ಚ ಜಾರಿದ್ದು
ಆ ಭಟ್ರಿಗೆ ಗೊತ್ತೇ ಆಯಿಲ್ಲ. ಹಾಗೇ ಕುಣಿತಾನೇ ಇದ್ದರು. ಅದಕ್ಕೆ ಒನ್ಸ್ ಮೋರ್ ಅಂತ ಜನ ಹೇಳಿದ್ದು ಎಂದು ಆ ವ್ಯಕ್ತಿ ಹೇಳಿದಾಗ ನಾನು ಬೆಚ್ಚಾದೆ. ಆದರೆ ಏನೇ ಆದರೂ ಆ ಸ್ಫೂರ್ತಿ ನನ್ನನ್ನು ಇನ್ನೂ ಹಾಡಲು ಮತ್ತೆ ಕಲಿಯಲು ಪ್ರೇರಣೆ ಆದದ್ದು ಸುಳ್ಳಲ್ಲ. ಸ್ಫೂರ್ತಿ ಮತ್ತು ಉತ್ಸಾಹಕ್ಕೆ ದಾರಿ ಇದ್ದಂತೆ ನಿಸ್ಫೂರ್ತಿ ಅಥವಾ ನಿರುತ್ಸಾಹಕ್ಕೂ ದಾರಿ ಅಡಚಣೆ ಆಗುತ್ತದೆ. ಯಾಕೆಂದರೆ ನನಗೆ ಕಿಶೋರ್ ಕುಮಾರ್ ಹಾಡು ಬಹಳ ಇಷ್ಟ. ಅದರಲ್ಲೂ ಚಲಾ ಜಾತಾ ಹೂಂ ಕಿಸಿ ಕಿ ಧುನ್ ಮೇ ಎಂಬ ಮೇರೆ ಜೀವನ್ ಮೇರೆ ಸಾಥಿ ಸಿನಿಮಾದ ಗೀತೆ ಬಹಳ ಇಷ್ಟವಾಗಿತ್ತು. ನನ್ನ ರೂಮ್ಗೆ ಸ್ವಲ್ಪ ಹತ್ತಿರದಲ್ಲೇ ಒಂದು ಕುಟುಂಬ ವಾಸ ಮಾಡುತ್ತಿದ್ದರು. ನಾನು ಚಲಾ ಜಾತಾ ಹೂಂ ಕಿಸಿ ಕಿ ಧುನ್ ಮೇ धड़कते दिल के तराने लिए मिलन की मस्ती भरी आँखों में हजारों सपने सुहाने लिए ओ चला जाता हूँ किसी की धुन में धड़कते दिल के तराने लिए. ಇನ್ನು ಅದರ ಚರಣವನ್ನು ಹಾಡುವಾಗ ये मस्ती के नज़ारे है तो ऐसे में संभलना कैसा मेरी कसम जले राती डगरिया हो तो फिर क्यों ना चलूँ मैं बहका बहका रे मेरे जीवन में ये शाम आई है मोहब्बत वाले ज़माने लिए ओ चला जाता हूँ किसी की धुन में धड़कते दिल के तराने लिए ಎಂದು ಹಾಡುವಾಗ ಆ ಕುಟುಂಬದ ಯಜಮಾಂತಿ ಗಂಡನೊಂದಿಗೆ ಅದೆಂಥ ಮಾಡಬೇಕು ಕೂಗಿದಂಗೆ ಊ ಅಂತ ಎನ್ನುವುದೇ ನನ್ನ ಕಿವಿಗೆ ಬಿತ್ತು. ಆಗ ಬೇಸರ ಆಗಿ ನಿರುತ್ಸಾಹವೂ ಆಯಿತು. ಆದರೆ ಮರುದಿನ ಒಬ್ಬ ಕಾಲೇಜ್ ಸ್ಟೂಡೆಂಟ್, ನೀವು ಭಾರೀ ಚಂದ ಚಲಾ ಜಾತಾ ಹೂಂ ಹಾಡು ಹೇಳಿದ್ರಿ, ಕಿಶೋರ್ ಕುಮಾರ್ ಕಂಠದ ಹಾಗೆಯೇ ಕೇಳ್ತಿದ್ರಿ ಎಂದಾಗ ಉತ್ಸಾಹ ಬಂತು. ಧುತ್ತನೆ ಎದ್ದು ಪುನಃ ಕಡಿದ ಬಾಳೆ ಚಿಗುರಿದಂಗಾಯಿತು.